ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿಕೊಳ್ಬೇಕು ಅಂತ ಎಲ್ಲ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮುಗಿಸಿಕೊಳ್ಬೇಕು ಅಂತ ಎಲ್ಲ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿಕೊಳ್ಬೇಕು ಅಂತ ಎಲ್ಲ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜಗಳು ಏನಿತ್ತು ಅವಕ್ಕೆಲ್ಲ ಬಸವಣ್ಣವರ ಆದರ್ಶಗಳನ್ನ ಕೈಗೊಳಿಸಿಕೊಂಡಂತಹ ದಾರ್ಶನಿಕರು 18ನೇ ಶತಮಾನದಲ್ಲಿ ಈ ದೇಶದಲ್ಲಿ ನಡೀತಾ ಇದ್ದಂತಹ ಮೌಢ್ಯತೆ, ಕಂದಾಚಾರಗಳು, ಶೋಷಣೆಗಳು ಇವರ ವಿರುದ್ಧ ಧ್ವನಿ ಎತ್ತಿದಂತಹ ದಾರ್ಶನಿಕರುಗಳಲ್ಲಿ ಏನು ಮಹನೀಯರು ಅಂತೇಳಿ ಗುರುತಿಸ್ಕೊಳ್ತಕ್ಕಂಥ ಇವತ್ತ ಎಲ್ಲ ಅಂಬೇಡ್ಕರ್ ಚೌಡಯ್ಯನಾಗಿರ್ಬೋದು, ಸವಿತಾ ಮಹಾಶಿವರಾಗಿರ್ಬೋದು, ಸಂತ ಸೇವಾಲಾಲರಾಗಿರ್ಬೋದು, ಎಲ್ಲರೂ ಕೂಡ ಪರಮ ಪೂಜ್ಯರಾಗಿ ಇವತ್ತು ದೇವರ ಸ್ಥಾನದಲ್ಲಿ ಇವತ್ತಿದ್ದು ಈ ಜಯಂತಿನ ಆಚರಣೆ ಮಾಡಿಸ್ಕೊಳ್ತಕ್ಕಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವ ಕಾರಣಕ್ಕೆ ಆ ಕಾಲದಲ್ಲಿ ಏನು 18ನೇ ಶತಮಾನದಲ್ಲಿ ಏನಿತ್ತು ಸಮಾಜಗಳಲ್ಲಿ ಭಿನ್ನಾಭಿಪ್ರಾಯಗಳು, ಅಲ್ಲಿ ಆಚರಣೆಗಳಲ್ಲಿ ವ್ಯತ್ಯಾಸಗಳು, ಶೋಷಣೆಗಳು, ದಬ್ಬಾಳಿಕೆಗಳು, ಇಂಥ ದೊಡ್ಡ ಕಂದಾಚಾರಗಳನ್ನು ಧಿಕ್ಕರಿಸಿ ಸಮಾಜಗಳನ್ನು ಒಗ್ಗೂಡಿಸಿ ಸಮಾಜ ಯಾವ ಕಾರಣಕ್ಕೆ ಬದಲಾಗಬೇಕು, ಸಮಾಜದ ಹಿತಾಸಕ್ತಿಗಳು ಹೆಂಗಿರಬೇಕು, ನಮ್ಮ ದುಡಿಮೆ ಫಲ ಯಾರಿಗೆ ತಲುಪಬೇಕು, ಈ ಎಲ್ಲದನ್ನು ಕ್ರೋಢೀಕರಿಸಿ ಸಂಘಟನೆ ಮಾಡಿ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಕೊಟ್ಟಂಥ ಸಂತ ಸೇವಾಲಾಲರು ರಾಜ ಮಹಾರಾಜರ ಗೌರವವನ್ನು ಗಳಿಸಿ ಏನು ಯಾವತ್ತು ಹರಿದು ಹಂಚುವಾದಂಥ ಸಮಾಜಗಳನ್ನ ಒಗ್ಗೂಡಿಸಿ ಏನು ಕಾಡು ಮೇಡುಗಳಲ್ಲಿ ಅಂದ್ರಾಗಿ ಸೌದೆಗಳನ್ನ ತಂದು ಹಳ್ಳಿಗಳಲ್ಲಿ ಮಾರಾಟ ಮಾಡಿ ಜೀವನ ಮಾಡಿದಂಥ ಒಂದು ಸಮಾಜ ಏನಿತ್ತು, ಅಂಥ ಸಮಾಜ ಇವತ್ತ ಮುಖ್ಯವಾಹಿನಿಗೆ ತರಲಿಕ್ಕೆ, ಅವರಿಗೆ ವಿದ್ಯಾಭ್ಯಾಸ ಕೊಡಿಸಲಿಕ್ಕೆ, ಅವರ ಬದುಕನ್ನು ಕಟ್ಟಿಕೊಡಲಿಕ್ಕೆ, ಅವರಿಗೆ ನಡೀತಾ ಇದ್ದಂಥ ಶೋಷಣೆಗಳ ವಿರುದ್ಧ ಧ್ವನಿ ಎತ್ತಲಿಕ್ಕೆ, ಶಾಂತಿ ಮತ್ತು ಕ್ರಾಂತಿ ಅಂತ ಹೇಳಿ ಎರಡು ಸಂದೇಶದ ಜೊತೆಯಲ್ಲಿ ಏನು ಹಸಿರು, ಏನು ಕೆಂಪು ಮತ್ತು ಬಿಳಿ ಬಾವುಟಗಳನ್ನ ಹಿಡಿದು ಸಮಾಜಗಳನ್ನು ಸಂಘಟನೆ ಮಾಡಿಕೊಂಡಂಥ ಸಂತ ಸೇವಾಲಾಲರು ಇವತ್ತು ಇಡೀ ದೇಶದಲ್ಲಿ ಸುದ್ದಿಯಲ್ಲಿದ್ದಾರೆ. ಜಯಂತಿ ಶುಭಾಶಯವನ್ನು ಕೋರ್ತೇನೆ. ಹಾಗೆ ವೇಮನ ಜಯಂತಿಯ ಶುಭಾಶಯವನ್ನು ಕೋರ್ತೇನೆ. ಹಾಗೆ ಸವಿತಾ ಮಹರ್ಷಿ ಜಯಂತಿಯ ಶುಭಾಶಯವನ್ನು ಕೋರ್ತೇನೆ. ಹಾಗೆ ಭಾರತ ವಿಶ್ವದಲ್ಲಿ, ಇಡೀ ವಿಶ್ವದಲ್ಲೇ ಸಂತರು ಜನಿಸಿದ, ಸಂತರು ಜನ್ಮ ತಳೆದ ಪುಣ್ಯಭೂಮಿ ಯಾವುದಾದ್ರು ಇದ್ದರೆ ಅದು ಭಾರತ ಮಾತ್ರ. ಭಾರತದ ಕಾಲಘಟ್ಟಗಳಲ್ಲಿ ಮನುಕುಲದ ಶ್ರೇಯಸ್ಸಿಗಾಗಿ, ಮನುಕುಲದ ಉಳಿವಿಗಾಗಿ ಅವತರಿಸಿದ ಸಂತರು, ದಾರ್ಶನಿಕರು ಈ ನೆಲದಲ್ಲಿ ಜನಿಸಿದ್ದಾರೆ. ಇಂತಹ ನೆಲದಲ್ಲಿ, ಇಂತಹ ಭೂಮಿನಲ್ಲಿ ಜನ್ಮ ತಾಳಿದ ಸಂತರು, ದಾರ್ಶನಿಕರು ಹುಟ್ಟಿದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆಯ ವಿಷಯ. ಅಂಥವರ ಸಾಲಿನಲ್ಲಿ ನಮ್ಮ ಸಂತ ಸೇವಾಲಾಲ್ ಮಹಾರಾಜರು ಕೂಡ ಒಬ್ಬರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತಹ ಮಹಾನ್ ದಾರ್ಶನಿಕರು, ಅಂತಹ ಮಹನೀಯರ ವಿಚಾರಧಾರೆಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಇಂತಹ ಜಯಂತಿಗಳಿಗೆ ನಾವೆಲ್ಲ ಗೌರವ ಸಲ್ಲಿಸಿದಂತಾಗುತ್ತೆ. ಇಂತಹ ಜಯಂತಿಯನ್ನು ನಾವು ಅರ್ಥಪೂರ್ಣವಾಗಿ ಮಾಡಿದಂತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಮಹನೀಯರನ್ನ ಒಂದೇ ಜಾತಿಗೆ, ಒಂದೇ ಧರ್ಮಕ್ಕೆ ಸೀಮಿತವಾಗಿರಿಸದೆ ಸರ್ವರ ಸಾಂಸ್ಕೃತಿಕ, ಸರ್ವರ ಧಾರ್ಮಿಕ. ಇವರು ಒಬ್ಬರು ತತ್ವಜ್ಞಾನಿ, ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿ ಜನಿಸಿದಂಥವರು. ಇವರ ಪ್ರಭಾವ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ. ಇವರು ಒಂದು ರಾಜನ ವಂಶಸ್ಥರಾಗಿದ್ದರೂ ಕೂಡ ಸರ್ವಸಂಘ ಪರಿತ್ಯಾಗಿ, ನಮ್ಮಲ್ಲಿ ಕರ್ನಾಟಕದಲ್ಲಿ ಏನು ಸರ್ವಜ್ಞನ ನಾವು ನೋಡ್ತೀವೋ ಅದೇ ರೀತಿಯಾಗಿ ವಿಪತ್ತಿಗಳ ಮೂಲಕವಾಗಿ ಒಂದು ಜಗತ್ತಿಗೆ ಲೌಕಿಕ ಜೀವನವನ್ನು ತ್ಯಜಿಸಿ ಒಂದು ಭಕ್ತಿ ಮಾರ್ಗವನ್ನು
ಒಳ್ಳೆ ಮಾರ್ಗವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವರು ಬೋಧನೆಯನ್ನು ಮಾಡಿದಂತಹ ಒಬ್ಬರು ವ್ಯಕ್ತಿ. ಸೊ ಇವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸ್ಕೋಬೇಕಾಗುತ್ತೆ. ಸೊ ಇದಾದ ಮೇಲೆ ಅಂಬಿಗರ ಚೌಡಯ್ಯ ಜಯಂತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಬಸವಣ್ಣನವರ ಕಾಲಮಾನದಲ್ಲಿ ಇದ್ದಂತಹ ಒಂದು ಮಹನೀಯರುಗಳು. ಸೊ ಒಂದು ವೃತ್ತಿಯಲ್ಲಿ ಒಂದು ಮೀನುಗಾರಿಕೆಯನ್ನು ಮಾಡುವಂತಹ ವೃತ್ತಿಯನ್ನು ಇಟ್ಕೊಂಡು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂತಹ ಜ್ಞಾನ ಮಾರ್ಗದ ಮುಖಾಂತರವಾಗಿ, ಭಕ್ತಿ ಮಾರ್ಗದ ಮುಖಾಂತರವಾಗಿ ಸಮಾಜವನ್ನು ಸುಧಾರಿಸಿದಂತಹ ಒಬ್ಬ ಮಹನೀಯರು. ಈ ಮಹನೀಯರ ಜಯಂತಿಯನ್ನು ನಾವು ಇದನ್ನ ಆಚರಿಸ್ತೇವೆ. ಅವರಿಗೆ ಗೌರವವನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಆಚರಿಸ್ತೇವೆ ಎಂಬುದಾಗಿ ಕೇಳ್ಕೊಳ್ತಾ, ಮತ್ತೆ ಇನ್ನೊಬ್ರು ಸಂತ ಸೇವಾಲಾರವರು. ಸೊ ಇವರು ಕೂಡ ನಮ್ಮ ನಿಮ್ಮಂತೆಯ ಸಾಮಾನ್ಯ ಮನುಷ್ಯರ ರೀತಿಯಲ್ಲಿ ಜೀವಿಸಿರುವಂತಹ ವ್ಯಕ್ತಿ. ಒಂದು ಸಮಾಜಕ್ಕೆ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಅದು ಶಿಕ್ಷಣಾತ್ಮಕವಾಗಿರ್ಬೋದು, ಉದ್ಯೋಗದ ಮುಖಾಂತರವಾಗಿರ್ಬೋದು, ಸಮಾಜದಿಂದ ಅನಿಷ್ಟ ಪದ್ಧತಿಗಳಾಗಿರ್ಬೋದು, ಈ ಎಲ್ಲ ಪದ್ಧತಿಗಳನ್ನು ಕೂಡ ಮೆಟ್ಟಿ ನಿಂತು ಸಮಾಜಕ್ಕೆ ಸಂದೇಶಗಳನ್ನು ಸಾರಿದಂತಹ ವ್ಯಕ್ತಿ. ಸೊ ಇವರ ಒಂದು ಜಯಂತಿನೂ ಕೂಡ ನಾವು ಇವತ್ತು ತಾಲೂಕು ಆಡಳಿತದ ವತಿಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದಾದ್ಮೇಲೆ ಇವತ್ತು ಸವಿತಾ ಮಹರ್ಷಿ ಜಯಂತಿ. ಸೊ ಇದೆಲ್ಲರೂ ಕೂಡ ನಮಗೆ ಗೊತ್ತಿದೆ. ವೇದ ಪುರಾಣಗಳ ಕಾಲದಲ್ಲಿ ಒಂದು ಗಾಯತ್ರಿ ಮಂತ್ರವನ್ನ, ಸೊ ಎಲ್ಲ ಶ್ಲೋಕಗಳನ್ನ ರಚಿಸಿದಂತಹ ಒಬ್ಬ ಮಹರ್ಷಿಗಳು. ಸೊ ಆ ಮಹರ್ಷಿಗಳನ್ನ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದು. ಸೊ ಎಲ್ಲ ಮಾನ್ಯರುಗಳು ನಮಗೆಲ್ಲ ಏನು ಚಿಂತನೆಗಳನ್ನ, ಆದರ್ಶಗಳನ್ನ, ತತ್ವಗಳನ್ನ ಹೇಳೋಗಿದ್ದಾರೆ, ಅವುಗಳನ್ನ ನಾವೆಲ್ಲರೂ ಕೂಡ ಪಾಲಿಸೋಣ ಎಂಬುದಾಗಿ ಹೇಳ್ತಾ ಈ ಒಂದು ಕಾರ್ಯಕ್ರಮ ಸ್ಪಷ್ಟನೆ ಮಾಡಿದ್ದಾರೆ. ಇವತ್ತು ವೇಮನ ಜಯಂತಿ, ಅಂಬಿಗರ ಚೌಡಯ್ಯನವರ ಜಯಂತಿ, ಸಂತ ದೇವರ ಜಯಂತಿ, ಸವಿತಾ ಮಹರ್ಷಿ ಜಯಂತಿ, ಇವು ಯಾಕೆ ಈ ಕಾಲದಲ್ಲಿ ಹುಟ್ಟುಕೊಳ್ತಾವೆ? ಈ ಜಯಂತಿಗಳನ್ನ, ಈ ಮಹಾಪುರುಷರ ಜಯಂತಿಗಳನ್ನ ನಾವು ಯಾಕೆ ಮಾಡಬೇಕು? ಹಿಂದೆ ಶತಮಾನಗಳಲ್ಲಿ ಮನುಷ್ಯರನ್ನು ಮನುಷ್ಯರು ಕಿತ್ತು ತಿಂತಾ ಇದ್ರು. ನೀವು 12ನೇ ಶತಮಾನ ಬರೋದಕ್ಕಿಂತ ಮುಂಚಿತವಾಗಿ 4, 5, 2, 3, 5, 6, 7ರಲ್ಲಿ ಸ್ವಲ್ಪ ಸುಧಾರಿಸಿ. ಬಹಳ ಆ ಭೇದ ಭಾವನೆ, ಆ ಜಾತಿಯ ಸೊಗಡು ಎಷ್ಟು ಮಟ್ಟಿಗೆ ಹೋಗಿತ್ತು ಅಂದರೆ ಬಹಳ ಕೀಳು ಮಟ್ಟದ ವ್ಯವಸ್ಥೆ ಹೋಗಿತ್ತು.